ಲೋ ನಿಂಗಣ್ಣ ಬೋಳ್ತಲೆಗೆ ಎಣ್ಣೆ ಯಾಕ ವಯಸ್ಸಾದ್ಮೇಲೆ ಮದುವೆ ಯಾಕ ಅಂತ ಎಲ್ರು ಆಡ್ಕತಾರಕಲ್ಲ. ಮೊದಲು ಮದುವೆ ಊಟ ಹಾಕ್ಸ ಮುದೇವಿ ಬೋಳ್ತಲೆಗೆ ಎಣ್ಣೆ ಯಾಕೆ ಒತ್ತೋದ್ಮೇಲೆ ಇಟ್ಟ್ಯಾಕೆ ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಊರವ್ರೆಲ್ಲ ಆಡ್ಕತಾರೆ. ನಿಂಗಣ್ಣೋಯ್ ನಿಂಗಣ್ಣೋಯ್ ನಿನ್ ಜೊತೆಯವ್ರಿಗೆಲ್ಲ ಮದ್ವೆ ಆಗಿ ಮೂರು ಮಕ್ಳು ಮಾಡ್ಕೊಂಡ್ ಆಟ ಆಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡ್ ಸುಮ್ನಿದ್ಯಲ್ಲೋ. ನಿಂಗಣ್ಣೋಯ್ ನಿಂಗಣ್ಣೋಯ್ ಧನುರ್ಮಾಸ ಮುಗಿದೋಯ್ತು, ಆಷಾಢನು ಕಳೆದೋಯ್ತು, ದೀಪಾವಳಿ ಶುರುವಾಯ್ತು. ಚಂದ್ರಿನೋ ಸುಂದ್ರಿನೋ ಕೆಂಚಿನೋ ಕರ್ಗಿನೋ ಕುಳ್ಳಿನೋ ಮಳ್ಳಿನೋ ಸಿಕ್ಕುದ್ ನೋಡ್ಕೊಂಡ್ ಗಂಟಾಕೋ. ನೊಚ್ಚಿಗೆ ಬಿಸ್ನಿರಿಕೊಂಡು ಬೆಚ್ಚಗೆ ಎಡ್ತಿ ಜೊತೆಲಿ 2 ದಿವಸ ಕಳೆದ್ ನೋಡು. ಅದ್ಯಾಕಲ್ಲ ನಿಂಗಣ್ಣ ಜೀವನ. ನೀ ಮದ್ವೆ ಆಗೋದ್ ಯಾವಾಗ, ನೀ ಶೋಭನ ಮಾಡ್ಕೋದ್ ಯಾವಾಗ, ನಿನ್ ಮಕ್ಳು ಅನ್ನೋದು ಯಾವಾಗ? ಹೇಳೋಣ ಅಯ್ಯೋ ಹೇಳೋಣ 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 ಎದ್ದು ಹೇಳೋಣ. ಒಳ್ಳೆ ಬ್ರೋಕರ್ಗಾದ್ರೂ ಹೇಳ, ಜಲ್ದಿ ಮದುವೆ ಮಾಡಿಸ್ತಾನೆ. ಒಂದ 2 3 300 ನೋಡ್ಕೊ ಬಂದವನೆ. ಹೇಳ್ತೀನಿ ಕೇಳೋಣ. ದುಡ್ಡ ಕೊಟ್ಟು ಜೊಬ್ಬು ಖಾಲಿ ಆಗೋಯ್ತು. ಊರ ಸುತ್ತಿ ಚಪ್ಲಿ ಸಂದೋಯ್ತು. ಇಸ್ತ್ರಿ ತಿಕ್ಕಿ ಬಟ್ಟೆ ಮಸ್ತೋಯ್ತು. ಹೋಗ್ದೇ ಇರೋ ತಿರುಗದೆ ಇರೋ ನುಗ್ದೇ ಇರೋ ನೋಡ್ದೇ ಇರೋ. ಕೂಸೆ ಗಂಡನ ಕಡೆಯವ್ರು ಬರ್ತಾವ್ರೆ. ವಾ ಬನ್ನಿ ಈಗ ಬಂದ್ರ್ಯಾ? ಮನೆ ಒಳ ಕೂರ್ಸಿ ಎಣ್ಣನ್ ಕರ್ರ ತೋರ್ಸಿ ಬಾಳೆಹಣ್ಣು ಬಿಸ್ಕೆಟ್ ತಿನ್ಸಿ ಗಂಡು ಆದ್ಮೇಲೆ ಗಂಡ ಏನ್ ಮಾಡೋದು? ಗೌರ್ಮೆಂಟ್ ಕೆಲ್ಸವಾ? ಸಂಬಳ ಎಷ್ಟು? ಸ್ವಂತ ಮನಿಯ? ಅಯ್ಯೋ ಋಣ ಸಂಬಂಧ ಇದ್ರೆ ಯಾರ ತಾನೇ ತಪ್ಸಕ್ ಅದ್ದು ಬಿಡಿ, ಹೇಳ್ ಕಳಿಸ್ತೀವಿ. ಹೇಳ್ ಕಳಿಸ್ತೀವಿ. ಅಪ್ಪೊಪ್ಪುದ್ರೆ ಒಪ್ಪುದ್ಲ, ಒಪ್ಪುದ್ರೆ ಅಪ್ಪೊಪ್ಪುದ್ಲ, ಇಬ್ರೊಪ್ಪುದ್ರು ಹೆಣ್ಣೊಪ್ಪುದ್ಲ, ಹೆಣ್ಣೊಪ್ಪುದ್ರೆ ನೆಂಟ್ರೊಪ್ಪುದ್ಲ. ಈ ಪಾಯ್ತಾನೆ ಏನ್ ಮಾಡನು? ರೇಷ್ಮೆ ಸೀರೆ ಉಟ್ಕಂದು, ಶಾಸ್ತ್ರದ ಬಳ್ಳೆ ತೊಟ್ಕಂದು, ಕಂಕ್ನ ಗಿಂಕ್ನ ಕಟ್ಕಂದು, ಮೊಗ್ಗಿನ ಜಡ್ಡೆ ಮುಡ್ಕಂದು, ಮನೆ ತುಂಬಿಸೋ ಹೆಣ್ಣು ನಿನ್ಗಂತ ಎಲ್ಲೋ ಕಾಯ್ಕಂದ್ ಕುಂತವಳೆ. ನೀ ತಲೆ ಕೆಡ್ಸ್ಕ ಬ್ಯಾಡ ಕಣೋ ನಿಂಗಣ್ಣೋಯ್, ನೀ ತಲೆ ಕೆಡ್ಸ್ಕ ಬ್ಯಾಡ ಕಣೋ ನಿಂಗಣ್ಣೋಯ್. ನಿಂಗಣ್ಣೋಯ್ ಓಯ್ ನಿಂಗಣ್ಣೋಯ್. ಇಷ್ಟೆಲ್ಲ ಮಾತಾಡೋರು ಒಂದೆಣ್ಣಾರ ತೋರಿಸಿದಾರಿಯ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಿದ್ರೆ ಆಗ, 1 ಸುಳ್ಳು ಹೇಳಿ 1000 ಮದುವೆ ಕಿತ್ತಾಕ್ತಾರೆ ಈಗ. ನಡೀರ್ಲಲ್ಲೋ ಕಂಡೀವ್ನಿ.